ಕನ್ನಡದ ರಾಧಾರಮಣ, ಗಟ್ಟಿಮೇಳ ಹಾಗೂ ತೆಲುಗಿನ ನಾಗಭೈರವಿ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ಚೆಲುವೆ ಅಶ್ವಿನಿ. ಕೋವಿಡ್ ಸಂದರ್ಭದಲ್ಲಿ ಅಂದರೆ ನವೆಂಬರ್ 27, 2020ರಂದು ನಟಿ ಅಶ್ವಿನಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು. ತಾವು ಪ್ರೀತಿಸಿದ ಹುಡುಗ ಅಜಯ್ ಎಂಬುವರನ್ನ ಅಶ್ವಿನಿ ಮದುವೆಯಾಗಿದ್ದಾರೆ. ಅಶ್ವಿನಿ ಹಾಗೂ ಅಜಯ್ ಅವರದು 15 ವರ್ಷದ ಪ್ರೀತಿ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ವಿವಾಹ ಬಂಧನಕ್ಕೆ ಅಶ್ವಿನಿ ಅಜಯ್ ಒಳಗಾದರು. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಅಜಯ್ ಅವರಿಗೆ 15 ವರ್ಷಗಳ ಅನುಭವ ಇದೆ. ಸೇಲ್ಸ್ ಮ್ಯಾನೇಜರ್ ಆಗಿ ಅಜಯ್ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಹೆಡ್ ಆಗಿ ಅಜಯ್ ಕಾರ್ಯನಿರ್ವಹಿಸಿದ್ದಾರೆ. ಅಸಲಿಗೆ ಅಶ್ವಿನಿ ಪತಿ ಅಜಯ್ ನಟ ಕೂಡ ಹೌದು. ನಟನೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅಜಯ್ ಆಕ್ಟರ್ ಆಗಬೇಕು ಅಂತಲೇ ಬೆಂಗಳೂರಿಗೆ ಬಂದಿದ್ದಂತೆ. ಬೆಂಗಳೂರಿನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಷನ್ನಲ್ಲಿ 1 ವರ್ಷ ಆಕ್ಟಿಂಗ್ ಕೋರ್ಸ್ ಮಾಡಿದ್ದರು ಅಜಯ್. ಸೂಪರ್ ಡೂಪರ್ ಹಿಟ್ ಆದ ಉಗ್ರಂ ಚಿತ್ರದಲ್ಲಿ ಪುಟ್ಟ ಪಾತ್ರದಲ್ಲಿ ಅಜಯ್ ಅಭಿನಯಿಸಿದ್ದರು. ನಾಯಕಿ ಹರಿಪ್ರಿಯಾ ಅವರಿಗೆ ಚುಡಾಯಿಸುವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದರು ಅಜಯ್. ಆ ಕ್ಯಾರೆಕ್ಟರ್ಗಾಗಿ ನಿರ್ದೇಶಕ ಪ್ರಶಾಂತ್ ನೀಲ್ 40ಕ್ಕೂ ಹೆಚ್ಚು ಜನರನ್ನ ಆಡಿಷನ್ ಮಾಡಿದ್ದರು. ಅಂತಿಮವಾಗಿ ಸೆಲೆಕ್ಟ್ ಆಗಿದ್ದು ಅಜಯ್. ಉಗ್ರಂ ಚಿತ್ರದ ಬಳಿಕ ಬೇರೆ ಸಿನಿಮಾಗಳು ಹಾಗೂ ಸೀರಿಯಲ್ಗಳಲ್ಲಿ ನಟಿಸುವ ಚಾನ್ಸ್ ಅಜಯ್ಗೆ ಸಿಕ್ಕಿತ್ತು. ಆದರೆ ಜಾಬ್ ಸೆಕ್ಯೂರಿಟಿ ಇಲ್ಲದ ಕಾರಣ ಬೇರೆ ಪ್ರೊಫೆಷನ್ಗೆ ಅಜಯ್ ಶಿಫ್ಟ್ ಆದರು. ಅಶ್ವಿನಿ ಆರ್ಟಿಸ್ಟ್ ಆಗೋದಕ್ಕೆ ಅಜಯ್ ತುಂಬಾ ಸಪೋರ್ಟ್ ಮಾಡಿದ್ರಂತೆ. ನಟನೆ ತರಬೇತಿ ಪಡೆದಿದ್ದ ಅಜಯ್ ಅಶ್ವಿನಿಗೆ ಆಕ್ಟಿಂಗ್ ಸಹ ಹೇಳಿಕೊಡುತ್ತಿದ್ರಂತೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.